ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಎಂದಿನಂತೆ ಇವತ್ತು ಕೂಡ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಎಂದಿನಂತೆ ನೀವು ಕೂಡ ಗುರುವನ್ನು ಹಾಗೆ ನಿಮ್ಮ ಒಂದು ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ. ಖಂಡಿತವಾಗಿಯೂ ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಕಾರ್ಮಿಕ್ ಅಧ್ಯಾಯ ಮುಕ್ತಾಯದ ಹಂತದಲ್ಲಿದೆ ಅನ್ನುವ ಒಂದು ಸೂಚನೆ ನಿಮಗೆ ಸಿಕ್ಕಿದೆ. ನೀವು ಅನುಭವಿಸಿದ ನೋವು, ಮೋಸ, ನಿರಾಶೆ, ಕಣ್ಣೀರು ಮತ್ತು ಒಂಟಿತನ ವ್ಯರ್ಥ ಆಗಲಿಲ್ಲ. ಪ್ರತಿಯೊಂದು ಅನುಭವವು ನಿಮ್ಮನ್ನು ಇನ್ನಷ್ಟು ಪ್ರಬಲ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಒಂದು ವೇಳೆ ಒಬ್ಬರೇ ಬದುಕಬೇಕು ಅಂದರೆ ಹೇಗೆ ಬದುಕಬೇಕು, ಅಂತಹ ಪರಿಸ್ಥಿತಿಯನ್ನು ನಾನು ಹೇಗೆ ಎದುರಿಸಬೇಕು, ಯಾವ ರೀತಿಯ ನನ್ನ ಒಂದು ವರ್ತನೆಗಳು ಇರಬೇಕು, ನನ್ನ ನಡೆ ನುಡಿ ಹೇಗಿರಬೇಕು, ಎಲ್ಲದರ ಪರಿಚಯ ನಿಮಗೆ ಇವೆಲ್ಲವೂ ಒಂದು ನಿರಾಸೆ, ಮೋಸ, ನೋವು, ಅವಮಾನ ಕಲಿಸಿದೆ ಅಲ್ವಾ? ಅಂದರೆ ಜೀವನದಲ್ಲಿ ಒಂದು ಪಾಠ ಅಂತೇಳಿ ಕಲೀಲೇಬೇಕು. ಅಂದರೆ ಶಾಲೆಯಲ್ಲಿ ಕಲಿಯೋ ಪಾಠ ಅಲ್ಲ, ಜೀವನ ಕೊಡೋ ಪಾಠ ಅನುಭವದ ಮೂಲಕ ಕೊಟ್ಟಿರುತ್ತೆ. ಹಾಗಾಗಿ ಕೆಲವು ಸಂಬಂಧಗಳು ದೂರವಾಗಿದೆ ಅಂದರೆ ನಿಮ್ಮ ಜೀವನದಿಂದ ಅದು ಶಿಕ್ಷೆ ಅಲ್ಲ, ಅದು ನಿಮ್ಮ ಆತ್ಮದ ಬೆಳವಣಿಗೆ. ಮತ್ತು ಅಲ್ಲಿ ನೀವು ತುಂಬ ಒಂದು ಮಾನಸಿಕವಾಗಿ, ದೈಹಿಕವಾಗಿ ನೊಂದಿದ್ರಿ, ಅದರಿಂದ ಹೊರಬರೋದು ಅನಿವಾರ್ಯವಾಗಿತ್ತು. ಆದರೂ ಕೂಡ ನೀವು ಆ ನೋವನ್ನು ಸಹಿಸ್ಕೊಂಡಿದ್ರಿ. ಅಂದರೆ ಅವರು ಅಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಅನ್ನೋ ರೀತಿಲಿ, ಇಲ್ಲ ಅದು ನಿಮ್ಮ ಮಕ್ಕಳ ಒಂದು ಜೀವನಕ್ಕೆ ಸುರಕ್ಷಿತವಾಗಿರುತ್ತಾ ಅನ್ನೋ ರೀತಿಲಿ ನೀವು ಅದನ್ನು ಒಪ್ಕೊಂಡಿದ್ರಿ. ಆದರೆ ನಿಮಗೀಗ ಅನ್ನಿಸ್ತಾ ಇದೆ ಅದು ನನ್ನನ್ನು ಹಾಗೆ ನನ್ನ ಮಕ್ಕಳನ್ನು ದಿಕ್ಕು ತಪ್ಪಿಸ್ತಾ ಇದೆ. ನನಗೂ ಕೂಡ ಒಂದು ನೆಮ್ಮದಿ, ಶಾಂತಿ, ಒಂದು ರೆಸ್ಪೆಕ್ಟ್ ಇಲ್ಲಿಂದ ಸಿಗಲಿಲ್ಲ. ನಾನು ಕೊಟ್ಟ ಕಾಳಜಿಗೂ ಕೂಡ ಅದರಿಂದ ಒಂದು ಪ್ರೇಮ ಅನ್ನೋದು ನನಗೆ ಸಿಗಲಿಲ್ಲ. ಹಾಗೆ ನನ್ನ ಮಕ್ಕಳಿಗಾದರೂ ಸಿಗುತ್ತೆ ಅನ್ನೋ ರೀತಿಲಿ ನಾನು ನಿರೀಕ್ಷೆ ಮಾಡಿ ಹೊಂದ್ಕೊಂಡಿದ್ದೆ. ಅದು ಕೂಡ ವ್ಯರ್ಥ ಆಯಿತು ನನ್ನ ಆಲೋಚನೆ. ಇಲ್ಲಿ ನಾನೇನಾದರೂ ಕಲೀಲೇಬೇಕು ಅನ್ನೋ ರೀತಿಯಲ್ಲಿ ನೀವು ಕಲಿತು ಆ ಸಂಬಂಧದಿಂದ ಹೊರಬರುವ ನಿರ್ಧಾರ ಮಾಡಿದರೆ ಖಂಡಿತ ಆ ನಿರ್ಧಾರ ಸರಿ ಇದೆ. ಒಬ್ಬಂಟಿಯಾಗಿ ಬಾಳ್ತಾ ಇದ್ದೀವಿ ಅಂದ ತಕ್ಷಣವೇ ನಮ್ಮ ಆತ್ಮವಿಶ್ವಾಸ ಕಳ್ಕೊಳ್ಳೋದು, ಇಲ್ಲ ನನ್ನ ಬದುಕನ್ನು ನಾನು ಎಲ್ಲಾದರೂ ಹಾಳು ಮಾಡ್ಕೊಂಡ, ಇನ್ನೂ ಒಂದಿಷ್ಟು ಸಹಿಸ್ಕೋಬೋದಿತ್ತ ಅನ್ನೋ ರೀತಿಲಿ ನಿಮ್ಮನ್ನು ನೀವೇ ಒಂದು ಸಮಾಧಾನ ಪಡಿಸ್ಕೊಳ್ಳೋದಲ್ಲ, ಎಕ್ಸ್ಕ್ಯೂಸ್ ಕೊಡೋದಲ್ಲ. ಅಲ್ಲಿ ಒಂದು ಪರಿವರ್ತನೆ ಬೇಕೇ ಆಗಿರುತ್ತೆ ನಿಮಗೆ. ಆ ಪರಿವರ್ತನೆ ಈಗ ನಿಮಗೆ ಸಿಕ್ಕಿದೆ ಅಂದರೆ ಸಾಕಷ್ಟು ಅನುಭವಗಳ ನಂತರನೇ ನೀವು ಆ ಪರಿವರ್ತನೆ ತೊಗೊಂಡಿರೋದು, ತೀರ್ಮಾನ ತೊಗೊಂಡಿರೋದಲ್ವ, ಅಲ್ಲಿಗದು ಸರಿ ಇದೆ. ಮತ್ತು ನೀವು ಅದರಲ್ಲಿ ಸಂದೇಹ ವ್ಯಕ್ತಪಡಿಸೋದೇನು ಬೇಡ. ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ದಡವನ್ನು ನೀವು ಸೇರ್ತೀರಾ. ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಕೆಲವೊಂದು ಸಾರಿ ನಾವು ಅಂದ್ಕೊಂಡಿರೋದಿಲ್ಲ, ಆ ರೀತಿಯ ಅನಿರೀಕ್ಷಿತ ಘಟನೆಗಳು ನಡೀತವೆ ಅಂದರೆ ಅದು ಕಾರಣವಿಲ್ಲದೆ ನಡೆಯೋದಿಲ್ಲ. ಅದು ನಮ್ಮನ್ನು ಮುನ್ನುಗ್ಗಿಸ್ಲಿಕ್ಕೆ ನಮ್ಮನ್ನು ತಳ್ಳುತ್ತಾ ಇರತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದೇ ರೀತಿ ನಿಮ್ಮನ್ನು ಮುಂದಕ್ಕೆ ತಳ್ಳಿದೆ ಆ ಎನರ್ಜಿ. ಕೆಲವೊಂದು ಸಾರಿ ಈ ರೀತಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದಾವೆ ಅಂದರೆ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿ ಆಗಿರ್ಬೋದು, ಅಂದರೆ ಒಂದು ದೈವಿಕ ವ್ಯವಸ್ಥೆ ಮಾಡಿರುತ್ತೆ. ಎಲ್ಲರನ್ನ ಉಳಿಸಿಕೊಳ್ಳಲು ಅದರಿಂದ ಸಾಧ್ಯವಾಗದೇ ಇರ್ಬೋದು ಎಂಬ ಸತ್ಯವನ್ನು ನೀವು ಸ್ವೀಕರಿಸಿದಾಗಲೇ ನಿಜವಾದ ಸ್ವಾತಂತ್ರ್ಯ ನಿಮಗೆ ಸಿಗುತ್ತೆ. ನಿಮ್ಮ ಮೌಲ್ಯವನ್ನು ಅರಿಯುವುದರ ಹಿಂದೆ ಓಡುವುದನ್ನು ನಿಲ್ಲಿಸಿ. ನಿಮ್ಮನ್ನು ಗೌರವಿಸುವ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನರು ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವೇನು ಈಗ ಎಲ್ಲ ಮುಗ್ದೋಯ್ತು ಅಂತ ಏನು ಅಂದ್ಕೊಂಡಿದ್ದೀರಲ್ಲ, ಅದೇ ಅಂತ್ಯ ಅಲ್ಲ, ಅಲ್ಲಿಂದ ಹೊಸ ಪ್ರಾರಂಭ ಕೂಡ ಆಗುತ್ತೆ. ಆದರೆ ಸಾಕಷ್ಟು ಪರಿವರ್ತನೆ, ಸಾಕಷ್ಟು ಅನುಭವಗಳ ಮೂಲಕ ನಿಮಗೆ ಆ ಒಂದು ಮತ್ತೆ ಪ್ರಾರಂಭ ಸಿಕ್ಕಿರುತ್ತೆ. ಅದರ ಆಧಾರದ ಮೇಲೆ ನಿಮ್ಮ ನಿರ್ಧಾರಗಳು ಸರಿಯಾಗಿ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸ್ವಲ್ಪ ನಿಲ್ಲಿ, ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡಿ. ಹಳೆಯ ನೋವನ್ನು ಮತ್ತೆ ಮತ್ತೆ ನೆನೆದು ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರಿಂದ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ. ಯಾಕಂದರೆ ಇಲ್ಲಿ ನೀವು ವಿಶ್ರಾಂತಿನೇ ಕೊಡ್ತಾ ಇಲ್ಲ, ಆ ರೀತಿ ಯೋಚಿಸ್ತಾ ಇದ್ದೀರಾ. ಇದರಿಂದ ಏನಾಗುತ್ತೆ, ಖಿನ್ನತೆ ಹೆಚ್ಚಾಗುತ್ತೆ. ಖಿನ್ನತೆಯಿಂದ ನಿಮಗೆ ಮಾನಸಿಕ ರೋಗ ಹೆಚ್ಚಾಗ್ಬೋದು, ಇಲ್ಲ ದೈಹಿಕ ಬಾಧೆಗಳು ಹೆಚ್ಚಾಗ್ಬೋದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಸ್ವಲ್ಪ ನಿನ್ನ ಮನಸ್ಸಿನ ಒಂದು ಆಲೋಚನೆಗೆ ವಿಶ್ರಾಂತಿ ನೀಡು, ಧ್ಯಾನಕ್ಕೆ ಒಳಗಾಗು, ನಿನ್ನನ್ನು ನೀನು ಉಳಿಸ್ಕೋ, ನಿನ್ನನ್ನು ನೀನು ಕಾಪಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ಬೇರೆಯವರ ಒಂದು ಚಿಂತೆಯಲ್ಲಿ ನಿನ್ನನ್ನು ನೀನು ಮರೆತು ನಿನ್ನನ್ನು ಅನಾರೋಗ್ಯದ ಸ್ಥಿತಿಗೆ ತಲುಪಿಸ್ತಾ ಇದೆಯಾ. ನಿನ್ನನ್ನು ನೀನು ಸಂಭಾಳಿಸು. ಮೊದಲು ನೀನು ಗಟ್ಟಿಯಾಗಿದ್ದರೆ ತಾನೇ ಇನ್ನೊಬ್ಬರನ್ನ ನೀನು ಕಾಳಜಿ ಮಾಡಲಿಕ್ಕೆ ಸಾಧ್ಯ, ಪ್ರೀತಿ ಮಾಡಲಿಕ್ಕೆ ಸಾಧ್ಯ. ನಿನ್ನನ್ನೇ ನೀನು ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡಿ, ನಿನ್ನ ಒಂದಿಷ್ಟು ವಿಚಾರಗಳನ್ನು ತ್ಯಾಗ ಮಾಡಿ ಅವರಿಗೆ ಎಲ್ಲ ಮಾಡಬೇಕು ಅಂತ ಏನಿಲ್ಲ.
ಯಾರಿಗೆ ಏನನ್ನು ಕೊಡಬೇಕೋ ಅದನ್ನು ಕೊಡುವ ಮೂಲಕ ನಿನ್ನನ್ನು ನೀನು ಗೌರವಿಸ್ಕೊಳ್ಬೇಕು. ಎಲ್ಲ ತ್ಯಾಗ ಮಾಡಬೇಕು ಅಂತಲೇ ಏನಿಲ್ಲ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ಸಾರಿ ನೀನು ಅತಿಯಾಗಿ ಆ ರೀತಿ ತ್ಯಾಗ ಮಾಡಿದಾಗ ನಿನಗೇನು ಬೆಲೆ ಸಿಗೋದಿಲ್ಲ. ನಿನ್ನನ್ನು ಅಂದರೆ ಎಲ್ಲರೂ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ತಾರೆ, ಇಲ್ಲಾಂದರೆ ಎಲ್ಲ ಸಮಯದಲ್ಲೂ ಅವೈಲೇಬಲ್ ಇರ್ತಾರೆ, ಇವರು ಸಿಗ್ತಾರೆ ಬಿಡು ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಕೂಡ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೆಲವೊಂದು ಸಮಸ್ಯೆ ಏನಪ್ಪ ಅಂದರೆ ಕೆಲವೊಂದು ಸಭೆಯ ಸಮಾರಂಭ ಇಲ್ಲ ಏನೋ ನಿಮ್ಮ ಮನೇಲಿ ಒಂದು ಪ್ರಮುಖವಾದ ಘಟನೆ ವಿಚಾರ ನಡೆಯುವಂಥ ಸಮಯದಲ್ಲಿ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ಏನು ಬಿಡು ಅವರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅವರಿಗೇನು ಅರ್ಥ ಆಗಲ್ಲ ಅನ್ನೋ ರೀತಿಯಲ್ಲಿ ಇಗ್ನೋರ್ ಮಾಡಿದ್ದು ಉಂಟು ಅಲ್ವಾ. ಹಾಗಾಗಿ ನಿಮ್ಮ ಸ್ಥಾನ ಮಾನ ಗೌರವ ನಿಮ್ಮ ಬೆಲೆ ನಿಮಗೆ ಸಿಗಬೇಕು ಅಂದರೆ ನಿಮ್ಮ ಮೇಲೆ ಮೊದಲು ನಿಮಗೆ ಆ ಒಂದು ಭಾವ ಇರಬೇಕು. ಆಗಲೇ ಇನ್ನೊಬ್ಬರು ಅದನ್ನು ನಿಮಗೆ ಕೊಡ್ತಾರೆ. ಹಾಗಾಗಿ ನಿಮ್ಮನ್ನು ನೀವು ಕಳ್ಕೊಂಡು ಇನ್ನೊಬ್ಬರಿಗೆ ಎಲ್ಲವನ್ನು ಕೊಡಬೇಕು ಅಂತ ಇಲ್ಲ, ಅದನ್ನು ಮೊದಲು ನಿಲ್ಲಿಸಿ ಅಂತ ಹೇಳಿ ಇಲ್ಲಿ ಕೆಲವರಿಗೆ ಸೂಚನೆ ಸಿಗ್ತದೆ. ಇಷ್ಟು ವರ್ಷ ಕಳೆದು ಬಿಟ್ಟಿದ್ದಾರೆ, ಸಿಕ್ಕಿದ್ದಾದ್ರೂ ಏನು, ಮತ್ತದೇ ನೋವು ಮತ್ತದೇ ನಿರಾಸೆ. ಹಾಗಾಗಿ ಇಲ್ಲಿ ನೀವು ಅದನ್ನೇ ಒಪ್ಕೊಂಡ್ರೆ ಜೀವನದುದ್ದಕ್ಕೂ ಅದೇ ಸಿಗುತ್ತೆ. ಇಲ್ಲ ನಾನು ಕೊಟ್ಟಿದ್ದು ಹೆಚ್ಚಾಯಿತು ಅದಕ್ಕೋಸ್ಕರನೇ ನನಗೆ ಬೆಲೆ ಸಿಗ್ತಾ ಇಲ್ಲ ಅನ್ನುವ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಬೆಲೆ ಹೆಚ್ಚಾಗುತ್ತೆ. ನಿಮ್ಮ ಗೌರವ, ಸ್ವಮೌಲ್ಯ, ನಿಮ್ಮ ಪ್ರೀತಿ, ನಿಮ್ಮನ್ನೇ ಗೌರವಿಸುವ ಒಂದಿಷ್ಟು ಭಾವನೆಗಳು ನಿಮ್ಮ ಮೇಲೆ ಮೂಡಿದಾಗ ಆ ದೇಹಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಿದ ಹಾಗಾಗತ್ತೆ. ಅಂದರೆ ಆತ್ಮಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ ರೀತಿಯಲ್ಲಿ ಆಗುತ್ತೆ. ಅಂದರೆ ನಿಮ್ಮನ್ನು ಮರೆತು ನೀವು ಇನ್ನೊಬ್ಬರಿಗೆ ಏನು ಮಾಡ್ತಾ ಇದ್ದೀರಲ್ಲ ಅದು ತಪ್ಪು. ಯಾಕಂದರೆ ಇಲ್ಲಿ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡಿಕೊಂಡಾಗ ನಿಮ್ಮ ದೇಹಕ್ಕಾಗಿರ್ಬೋದು, ನಿಮಗೆ ಸ್ಪಂದಿಸ್ತಾ ಇರುವ ಮನಸ್ಸಿಗೆ ದೇಹಕ್ಕೆ ನೀವೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದರೆ ಅದು ಒಂದು ಅರ್ಥಹೀನವಾದ ಒಂದು ಭಾವನೆ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ನೀವು ಮೊದಲು ಗೌರವ ಕೊಡೋದನ್ನು ಕಲ್ಕೊಳ್ಳಿ. ಹಾಗಾಗಿ ನಿಮ್ಮ ಒಂದಿಷ್ಟು ಹಳೆಯ ನೋವಿಗೆ ಚಿಂತೆಗೆ ಒಂದಿಷ್ಟು ವಿಶ್ರಾಂತಿ ನೀಡಿ ಮತ್ತೆ ಮತ್ತೆ ಆ ನೋವನ್ನು ಆ ಒಂದು ಹಳೆಯ ನೆನಪನ್ನು ನೆನೆದು ನಿಮ್ಮ ಶಕ್ತಿಯನ್ನು ಕಳ್ಕೊಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ವಾಸ್ತವವಾಗಿ ಇದು ಸತ್ಯ ಕೂಡ, ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದಿಷ್ಟು ಘಟನೆಗಳು ನಡೆದು ಹೋದವೆ, ಅವನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಪರಿವರ್ತನೆ ಏನು ಸಿಗೋದಿಲ್ಲ, ನೋವು ಸಿಗುತ್ತೆ, ಚಿಂತೆ ಸಿಗುತ್ತೆ. ಆ ಚಿಂತೆಯಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತೆ. ಅದರಿಂದ ನಿಮ್ಮ ದೇಹ ಮತ್ತು ಆತ್ಮ ನಿಮ್ಮ ಮನಸ್ಸು ವಿಶ್ರಾಂತಿ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಯಾರೋ ಬಂದು ಆತ್ಮವಿಶ್ವಾಸವನ್ನು ಹೊರಗಿನಿಂದ ಕೊಡೋಕ್ಕಾಗೋದಿಲ್ಲ, ಅದು ನಿಮ್ಮೊಳಗೆ ಇದೆ. ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೊಮ್ಮೆ ನೀವು ನೋಡಿಕೊಳ್ಳಿ, ಹಾಗೆ ಕೇಳ್ಕೊಳ್ಳಿ. ನೀವು ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದೀರಾ, ಯಾವುದನ್ನು ಅಲ್ಲಗಳಿತಾ ಇದ್ದೀರಾ, ಯಾವುದನ್ನು ಇಗ್ನೋರ್ ಮಾಡಬೇಕಾಗಿತ್ತು ಆದರೆ ಇಗ್ನೋರ್ ಮಾಡದೆ ಅದನ್ನೇ ನೀವು ಅನಿವಾರ್ಯವಾಗಿ ಒಪ್ಕೊಳ್ತಾ ಇದ್ದೀರಾ. ಖಂಡಿತ ಆ ಕನ್ನಡಿಯ ಮೂಲಕ ನಿಮ್ಮದೇ ಪ್ರತಿಬಿಂಬ ನಿಮಗೆ ಉತ್ತರ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಉತ್ತಮವಾದದ್ದು ಬರಲು ನೀವು ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ನೀವೀಗ ನೀವು ನಂಬಿದ ಗುರುವಾಗಿರ್ಬೋದು, ದೇವಿ ಶಕ್ತಿಯ ಆಶೀರ್ವಾದದಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಒಂದು ಗುಣಮುಖತೆ ಅಂದರೆ ಹೀಲಿಂಗ್, ಒಂದು ನೆಮ್ಮದಿ ಮತ್ತು ದೈವಿಕ ಆಶೀರ್ವಾದಗಳು ಪ್ರವೇಶ ಮಾಡ್ತಾ ಇದ್ದಾವೆ. ಇದರ ಸೂಚನೆ ನಿಮಗೆ 3 ದಿನಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ಎನರ್ಜಿ. ಈಗಾಗಲೇ ಕೆಲವರಿಗೆ ಅದರ ಅನುಭವ ಆಗಿದೆ. ಅಂದರೆ ಈಗ ಕಳೆದು ಹೋದದ್ದನ್ನು ಹಿಡಿದುಕೊಳ್ಳುವ ಸಮಯ ಅಲ್ಲ, ಬರಲಿರುವ ಅದ್ಭುತಗಳನ್ನು ಸ್ವಾಗತಿಸುವ ಸಮಯ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದೇ ರೀತಿ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳಿ, ಖಂಡಿತ ಅದು ನಿಮ್ಮ ಕಡೆ ಆಕರ್ಷಣೆ ಆಗುವ ಸಮಯ. ಅಂದರೆ ನೀವು ಅದಕ್ಕೆ ಅರ್ಹರಾಗಿದ್ದೀರಾ, ಹಾಗಾಗಿ ಅದು ನಿಮಗೋಸ್ಕರ ಡಿಸರ್ವ್ ಆಗಿತ್ತು, ನಿಮ್ಮ ಕಡೆ ಈಗ ಬರ್ತಾ ಇದೆ. ನೀವು ತುಂಬ ಗುರುವನ್ನು ನಂಬಿದ್ದೀರಲ್ವ, ಹಾಗಾಗಿ ಇಲ್ಲಿ ಅವರೇ ನಿಮಗೆ ಸ್ವಯಂ ಹೇಳ್ತಾ ಇದ್ದಾರೆ, ಹಿಂದಿನ ನೋವನ್ನು ಬಿಟ್ಬಿಡು, ಆದದ್ದನ್ನು ಮರೆತು ಬಿಡು. ನಿನ್ನಿಂದನೇ ತಪ್ಪಾಗಿದ್ದರೂ ನೀನು ಕ್ಷಮೆಯನ್ನು ಯಾಚಿಸಿದೆಯಾ, ಅದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟಿದೆಯಾ, ಖಂಡಿತ ಅದನ್ನು ನಾನು ಸ್ವೀಕರಿಸಿದ್ದೀನಿ. ನಿನ್ನನ್ನು ನೀನು ನಂಬೋದನ್ನು ಕಲಿ ಈಗ, ಯಾಕಂದರೆ ನಿನ್ನ ಜೀವನದ ಅತ್ಯುತ್ತಮ ಅಧ್ಯಾಯ ಈಗ ಅನುಭವ ಆಗ್ತಾ ಇದೆ. ಅಂದರೆ ಆರಂಭದ ಜೊತೆ ಈಗ ಹೊಸ ಅನುಭವಕ್ಕೆ ಕಾಲಿಡ್ತಾ ಇದೆಯಾ, ಖಂಡಿತ ನಿನಗೆ ಒಳ್ಳೆಯದಿದೆ. ಅಂದರೆ ನಾನು ನಿನ್ನನ್ನು ಯಾವತ್ತಿಗೂ ಕೂಡ ಬಿಟ್ಟಿಲ್ಲ, ಮುಂದೆನೂ ಕೂಡ ಬಿಡೋದಿಲ್ಲ. ಸ್ವಲ್ಪ ತಾಳ್ಮೆ, ಸ್ವಲ್ಪ ನಂಬಿಕೆ ಮತ್ತು ನಿರಂತರ ಪ್ರಯತ್ನ ನಿನ್ನ ಜೊತೆ ಇರಲಿ. ಇವುಗಳ ಮೂಲಕ ನಾನು ನಿನಗೆ ಸಹಾಯ ಮಾಡ್ತೀನಿ. ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಸಿದ್ಧತೆ ನೀನು ಮಾಡ್ಕೊಳ್ತಾ ಇದೆಯಾ, ಖಂಡಿತ ಅದಕ್ಕೆ ನಾನು ನಿನಗೆ ಒಂದು ಮಾರ್ಗದರ್ಶನ, ಸಹಾಯ, ನೆರಳಿನಂತೆ ರಕ್ಷಣೆ ಕೂಡ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನೀವೊಂದು ಯಾವುದೋ ಒಂದು ಸಾಧನೆ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ, ಆ ಸಾಧನೆಯ ವಿಚಾರವನ್ನು ಅದು ಈಡೇರುವವರೆಗೂ ಯಾರಿಗೂ ಹೇಳ್ಕೊಳ್ಬೇಡಿ ಅಂತ ಗುರು ಹೇಳ್ತಿದ್ರೆ. ನೀವು ಹೇಗೀಗ ಇಷ್ಟು ದಿನ ಮೌನವಾಗಿ ಆ ಸಾಧನೆಯತ್ತ ಗಮನ ಹರಿಸ್ತಾ ಇದ್ದೀರೋ ಅದೇ ರೀತಿ ಮೌನದಲ್ಲಿ ನೀವು ಅದನ್ನು ಮುಂದುವರಿಸಿ. ಯಾಕಂದರೆ ಮೌನದಲ್ಲಿರುವ ಶಕ್ತಿ ಚದುರಿ ಹೋಗಬಾರ್ದು, ಆಗ ಅದಕ್ಕೆ 108 ಒಂದಿಷ್ಟು ಆ ಕಡೆಯಿಂದ ವಿಚಾರಗಳು ಬಂದು ತಾಕ್ತವೆ. ಆಗ ಅಲ್ಲಿ ಒಂದು ಚಂಚಲತೆ ಭಾವ ಉಂಟಾಗ್ಬಿಡುತ್ತೆ. ಹಾಗಾಗಿ ಯಾರ ಹತ್ರನೂ ಹೇಳ್ಕೊಳ್ಳೋದು ಬೇಡ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಕೆಲವು ಪರಿಹಾರಗಳಾಗಿರ್ಬೋದು, ಆಶೀರ್ವಾದಗಳಾಗಿರ್ಬೋದು ಈಗಾಗಲೇ ನಿಮ್ಮ ಕಡೆಗೆ ಪ್ರಯಾಣ ಆರಂಭಿಸಿವೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಿದೆ. ಅದನ್ನು ಸ್ವೀಕರಿಸಲು ನೀವು ಒಂದಿಷ್ಟು ಸಕಾರಾತ್ಮಕ ಎನರ್ಜಿಯೊಂದಿಗೆ ನಿಮ್ಮ ಮನಸ್ಸನ್ನು ತೆರೆದಿಡಿ, ಖಂಡಿತ ಅವು ಆಕರ್ಷಣೆ ಆಗ್ತದೆ ನಿಮ್ಮ ಕಡೆ. ಅಂದರೆ ಅಂತಹ ಸಮಯದಲ್ಲಿ ಎಲ್ಲ ಒಳ್ಳೆಯದಾಗೋ ಸಮಯ ಬಂದಿದೆ. ಇಂತಹ ಸಮಯದಲ್ಲಿ ನಂಬಿಕೆ ಕಳ್ಕೊಳ್ಳೋದಾಗಿರ್ಬೋದು, ಇಲ್ಲ ಒಂದಿಷ್ಟು ಮಾನಸಿಕ ವೇದನೆಯನ್ನು ನೀವೇ ಹೊತ್ಕೊಳ್ಳೋದು,
ಬೇಡ ಅಂದರೂ ಕೂಡ ಅಂಥ ಒಂದು ಆಲೋಚನೆಗಳನ್ನು ಪದೇ ಪದೇ ಮನಸ್ಸಲ್ಲಿ ಮೂಡಿಸ್ಕೊಂಡು ಮನಸ್ಸನ್ನು ತುಂಬಾ ಒತ್ತಡದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಮನಸ್ಸನ್ನು ಫ್ರೀ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ವಿಚಾರ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ಹೃದಯ ಈಗ ಒಂದು ನೋವಿನಿಂದ ತುಂಬಿಕೊಂಡಿದೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಿದೆ. ನೀವು ನಂಬಿದವರು ದೂರವಾಗ್ತಾ ಇದ್ದಾರೆ, ಇಲ್ಲ ಆ ಪ್ರೀತಿಯಲ್ಲಿ ನಿಮಗೆ ಮೋಸ ಕೂಡ ಆಗಿದೆ. ಅಂದರೆ ನೀವು ತುಂಬ ನಂಬಿದ್ರಿ, ಆ ನಂಬಿಕೆಗೆ ನಿಮಗೆ ದ್ರೋಹ ಆಗಿದೆ. ಅದು ಗಂಡ ಹೆಂಡತಿಯ ಸಂಬಂಧ ಆಗಿರ್ಬೋದು, ಹಾಗೆ ಪ್ರೀತಿಯ ಸಂಬಂಧ ಆಗಿರ್ಬೋದು. ಕೆಲವು ಸಂಬಂಧಗಳು ನಿಮ್ಮನ್ನು ಒಡೆದು ಹಾಕಿರಬಹುದು. ಅದು ಆ ಒಂದು ಸುತ್ತುವರೆದ ಸಂಬಂಧ, ಅಂದರೆ ನಿಮ್ಮಿಬ್ಬರ ಸಂಬಂಧವನ್ನು ಆ ಸಂಬಂಧಗಳು ಒಡೆದು ಹಾಕಿರ್ಬೋದು. ಅಂದರೆ ಮಧ್ಯಪ್ರವೇಶ ಮಾಡಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ನಿಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರ್ಬೋದು, ಒಟ್ಟಾರೆಯಾಗಿ ಯಂತ್ರದ ರೀತಿಯಲ್ಲಿ ನಿಮ್ಮನ್ನು ಉಪಯೋಗಿಸ್ಕೊಂಡಿರ್ಬೋದು. ಈಗ ನಿಮಗೆ ಅನ್ನಿಸ್ತಾ ಇದೆ, ನಾನು ಬದುಕೋದಕ್ಕೆ ಏನು ಅರ್ಥ ಇದೆ, ಯಾಕೆ ಬದುಕಬೇಕು ಅನ್ನೋ ರೀತಿಯಲ್ಲಿ ಪ್ರಶ್ನೆಯೂ ಕೂಡ ನಿಮ್ಮ ಮನಸ್ಸಲ್ಲಿ ಮೂಡಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಕೆಲವರ ಪ್ರಸ್ತುತ ಎನರ್ಜಿಗೆ. ಆದರೆ ನೆನಪಿರಲಿ, ಯಾವುದೂ ಶಾಶ್ವತ ಅಲ್ಲ. ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಇಂದು ನಿಮ್ಮ ಕಣ್ಣೀರಾಗಿರೋದು ನಾಳೆ ನಿಮ್ಮ ಶಕ್ತಿ ಆಗುತ್ತೆ. ಯಾಕಂದರೆ ಪರಿವರ್ತನೆ ಜಗದ ನಿಯಮ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಈ ಅಧ್ಯಾಯ ಕೊನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆ ಅಧ್ಯಾಯವನ್ನು ಪೂರ್ಣಗೊಳಿಸಿ ಆ ಎನರ್ಜಿಯನ್ನು ಕಳ್ಕೊಂಡು ಮುಂದೆ ಮತ್ತೊಂದು ಹೊಸ ಅಧ್ಯಾಯವನ್ನು ತೆರೆದು ನೋಡಿ. ಆ ಅಧ್ಯಾಯದಲ್ಲಿ, ಆ ಪುಟದಲ್ಲಿ ನಿಮಗೆ ಎಲ್ಲ ಒಳಿತೇ ಇರ್ಬೋದಲ್ವಾ. ಯಾಕೆ ಈ ನಿರಾಶೆ? ಅವ್ರು ಬದಲಾಗ್ಬೋದು, ಇಲ್ಲ ನೀವೇ ಪರಿವರ್ತನೆ ತಗೊಂಡು ಬೇರೆ ಕಡೆ ಹೋಗ್ಬೋದು. ಏನಾದರೂ ಒಂದು ಕಾರಣ ಇಲ್ಲದೆ ನಡೀತಾ ಇರೋದಿಲ್ಲ. ಸ್ವಲ್ಪ ಸಮಾಧಾನವಾಗಿರಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರೋ ನಿಮ್ಮನ್ನು ಬಿಟ್ಟು ಹೋದರೆ ಅದು ನಿಮ್ಮ ಮೌಲ್ಯ ಕಡಿಮೆಯಾಗಿದೆ ಎಂಬುದಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಉಳಿಯಲು ಅಂತಲೇ ಬರೋದಿಲ್ಲ. ಅವರು ನಿಮಗೇನಾದರೂ ಒಂದು ಪಾಠ ಕಲಿಸ್ಲಿಕ್ಕೆ ಅಂತ ಬಂದಿರ್ತಾರೆ. ಇಲ್ಲ ನಿಮ್ಮನ್ನು ನೀವು ಮುಂದೆ ಹೋಗಲಿಕ್ಕೆ, ತಗೊಂಡು ಹೋಗಲಿಕ್ಕೆ, ಇಲ್ಲ ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀರಿ ನೀವು ಅದೇ ಒಂದು ವಿಚಾರದಲ್ಲಿ ಸುತ್ತುವರೆದು. ಆದರೆ ಅದು ನಿಮ್ಮ ಆತ್ಮದ ಉದ್ದೇಶ ಆಗಿರೋದಿಲ್ಲ. ನೀವು ಮುಂದೆ ಹೋಗಬೇಕು, ಏನೋ ಸಾಧನೆ ಮಾಡಬೇಕು, 4-6 ಜನಕ್ಕೆ ಉಪಯೋಗ ಆಗಬೇಕು, ಈ ರೀತಿ ಎಲ್ಲ ಇರುತ್ತೆ. ಯಾವುದೋ ಒಂದು ಪಾಠವನ್ನು ಕೆಲವರಿಗೆ ಕಲಿಸ್ತೀರಾ, ಇಲ್ಲ ಆ ಪಾಠ ನಿಮಗೂ ಕೂಡ ಬೇಕಾಗಿರುತ್ತೆ, ಅದನ್ನು ಕಲಿತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ನೋವು ಶಾಶ್ವತವಾಗಿ ಹೊತ್ಕೊಂಡು ನಡೆಯೋದು ಏನು ಬೇಡ, ಅದನ್ನು ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕೆಲವೊಂದು ವಿಚಾರಗಳಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀರಾ. ಸಂಬಂಧಕ್ಕಿಂತ ನಿಮ್ಮ ಏಕಾಂತವೇ, ಅಂದರೆ ನಿಮ್ಮ ಮನಸ್ಸಿನ ನೆಮ್ಮದಿಯೇ ಶ್ರೇಷ್ಠ. ಅದರ ಕಡೆಯೂ ಕೂಡ ಗಮನ ಕೊಡಿ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಒಂದು ಸಣ್ಣ ಧ್ಯಾನ ಆಗಿರ್ಬೋದು, ಪೂಜೆ ಆಗಿರ್ಬೋದು, ನಾಮಸ್ಮರಣೆ ಆಗಿರ್ಬೋದು, ಒಂದು ಸಣ್ಣ ಶಾಂತವಾದ ವಾತಾವರಣದಲ್ಲಿ ತಿರುಗಾಡುವ ಒಂದಿಷ್ಟು ವಿಚಾರವನ್ನು ಮಾಡಿ ಅದು ನಿಮ್ಮನ್ನು ಹೀಲ್ ಮಾಡುತ್ತೆ. ಅಂದರೆ ನಿಮ್ಮನ್ನು ಗೌರವಿಸದ ಜಾಗದಲ್ಲಿ ನಿಮ್ಮ ಪ್ರೀತಿಯನ್ನು ವ್ಯರ್ಥ ಮಾಡೋದೇನು ಬೇಡ. ನಿಮ್ಮ ತ್ಯಾಗವನ್ನು, ನಿಮ್ಮ ಒಂದು ಕಾಳಜಿಯನ್ನು ವ್ಯರ್ಥ ಮಾಡೋದು ಬೇಡ. ನಿಮ್ಮ ಮನಸ್ಸಿಗೆ ಯಾವುದು ನೆಮ್ಮದಿ ಕೊಡ್ತಾ ಇದೆಯೋ, ದೈಹಿಕ ಹಾಗೆ ಮಾನಸಿಕವಾಗಿ ಶಾಂತಿ ನೀಡ್ತಾ ಇದೆಯೋ ಅದೇ ದಾರಿಯನ್ನು ಆರಿಸಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಬೇರೆಯವರ ಒಪ್ಪಿಗೆ ಅಲ್ಲ, ನಿಮ್ಮ ಆತ್ಮವಿಶ್ವಾಸದಲ್ಲಿ ನಿಮ್ಮ ನಿಜವಾದ ಶಕ್ತಿ ಅಡಗಿದೆ. ಪ್ರತಿದಿನ ನಿಮ್ಮೊಳಗೆ ನೀವು ಇಣುಕಿ ನೋಡಿದಾಗ ಅಲ್ಲಿ ಇನ್ನೂ ಮುರಿಯದ ಒಂದು ಭಾವನೆ ಕಾಡ್ತಾ ಇದೆ. ಅದೇ ನಿಮ್ಮ ನಿಜವಾದ ಸ್ವರೂಪವಾಗಿದೆ. ಅದನ್ನು ಅರ್ಥ ಮಾಡಿಕೊಂಡು ಕೆಲವು ತೀರ್ಮಾನಗಳನ್ನು ತಗೊಳ್ಳಿ. ನಿಮ್ಮನ್ನು ತುಂಬ ಕಾಡ್ತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ, ವಂಚಿಸ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳಲ್ಲಿ ಒಂದು ಒಳ್ಳೆಯ ಸಂಬಂಧದ ಮಧ್ಯೆ ಕೆಲವರು ಪ್ರವೇಶ ಮಾಡಿ ನಿಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ಅಂದರೆ ಇದು ಒಂದಿಷ್ಟು ಪ್ರಾರಬ್ಧ ಕರ್ಮವನ್ನು ಸೂಚಿಸಿದರೆ, ಒಂದಿಷ್ಟು ಇಲ್ಲಿ ಅವರ ಕರ್ಮವನ್ನು ಅವರು ವೃದ್ಧಿ ಮಾಡ್ಕೊಳ್ಳೋಕ್ಕೆ, ಅವರ ಒಂದು ಕೈಯಾರೆ ಅವರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಸಿದ್ಧತೆಯನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದರಿಂದ ನಷ್ಟ ನಿಮಗೆ ಆಗ್ತಾ ಇಲ್ಲ. ಅಲ್ಲೊಂದು ಆ ನೋವಿನ ಭಾರವನ್ನು ನೀವು ಹೊತ್ಕೊಳ್ತಾ ಇದ್ದೀರ, ಅದು ನನಗೆ ಅನ್ನೋ ರೀತಿಯಲ್ಲಿ. ಆದರೆ ಅದು ನನಗಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ನೋಡ್ತೀರೋ ಅದು ಅವರಿಗೆ ತಿರುಗು ಬಾಣವಾಗುತ್ತೆ. ಆ ಆತ್ಮವಿಶ್ವಾಸ ನಿಮಗಿರಬೇಕು. ನಿಮ್ಮಿಂದ ಅಸಾಧ್ಯ ಏನೂ ಇಲ್ಲ, ಎಲ್ಲವೂ ಸಾಧ್ಯ ಆಗುತ್ತೆ. ಆದರೆ ಆ ಕ್ಷಣ ನಿಮ್ಮ ಮನಸ್ಸು ಎಲ್ಲೋ ಹೆದರಿ, ಭಯ, ಆತಂಕದಿಂದ ಒಳಗಾಗಿ ಕೆಲವೊಂದು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸ್ವಲ್ಪ ನಿಮಗೆ ಸಮಯ ತಗೊಳುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಕಷ್ಟಗಳು ಪದೇ ಪದೇ ಯಾಕೆ ಎದುರಾಗ್ತಾ ಇದ್ದೀವಿ ಅಂದರೆ, ನೀವು ಸರಿಯಾದ ತೀರ್ಮಾನವನ್ನು ತಗೊಳ್ಳಿ. ಯಾರಿಗೆ ಯಾವ ಸಮಯದಲ್ಲಿ ಏನನ್ನು ಹೇಗೆ ಹಿಂತಿರುಗಿ ಕೊಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಅಂದರೆ ಕೊಡೋದು ಅಂದ ತಕ್ಷಣ ಅದನ್ನು ನೀವು ಅವರೇನೋ ದ್ವೇಷ ಮಾಡ್ತಾ ಇದ್ದಾರೆ ಅಂದರೆ ದ್ವೇಷದ ಸ್ವರೂಪದಲ್ಲೇ ಕೊಡಬೇಕು ಅಂತೇನಿಲ್ಲ. ನೀವು ಮೌನವಾಗಿದ್ದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂದಾಗಲೂ ಕೂಡ ಆ ಎನರ್ಜಿ ಮತ್ತೆ ಅಲ್ಲಿಗೆ ವಾಪಸ್ ಹೋಗುತ್ತೆ. ಅದು ಮತ್ತೆ ನಿಮ್ಮ ಮೇಲೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಎನರ್ಜಿಗೆ ಈ ರೀತಿ ಶಕ್ತಿ ಇರುತ್ತೆ. ಹಾಗಾಗಿ ಅಂದರೆ ಭೂತಕಾಲವನ್ನು ಹಿಡ್ಕೊಂಡು ನಿಲ್ಲೋದೇನು ಬೇಡ, ಕ್ಷಮಿಸು, ಬಿಡು, ಮುಂದೆ ಸಾಗು ಅಂತ ಹೇಳಿ ಗುರು ಹೇಳ್ತಾ ಇದ್ದಾರೆ. ಈ ತಿಂಗಳಲ್ಲಿ ನೀವು ಭಾವನಾತ್ಮಕವಾಗಿ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ನಂಬಿಕೆ ಮುರಿದು ಸಂಬಂಧಗಳು ಅಥವಾ ಮನಸ್ಸಿಗೆ ನೋವು ಕೊಟ್ಟ ಘಟನೆಗಳು ನಿಮ್ಮೊಳಗೆ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಅದಕ್ಕೆ ಸರಿಯಾದ ನಿರ್ಧಾರಗಳನ್ನು ನೀವೀಗ ನಿಧಾನವಾಗಿ ಆ ನೋವಿನ ಮೂಲಕ ಹೀಲಾಗ್ತಾ ತಗೊಳ್ತಾ ಇದ್ದೀರಾ, ಹೊರಗೆ ಬರ್ತಾ ಇದ್ದೀರಾ. ನಿಮ್ಮ ಮೌಲ್ಯವನ್ನು ಅರಿತು ನೀವೊಂದು ಹಂತಕ್ಕೆ ಬರ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಸಹಾನುಭೂತಿ, ಪ್ರೀತಿ ಮತ್ತು ಕರುಣೆ ಹೆಚ್ಚಿದೆ. ಕೆಲವೊಮ್ಮೆ ಇದೇ ಗುಣದಿಂದ ಎಲ್ಲರಿಗಾಗಿ ಹೆಚ್ಚು ತ್ಯಾಗ ಮಾಡಿಬಿಟ್ಟಿದ್ದೀರಾ.
ಈ ತಿಂಗಳು ನೀವು ನಿಮ್ಮ ಗಡಿಗಳನ್ನು ಅಂದರೆ ನಿಮ್ಮ ಸುತ್ತ ಒಂದಷ್ಟು ಬೌಂಡ್ರೀಸ್ ಸ್ಪಷ್ಟವಾಗಿ ಹಾಕ್ಕೊಳ್ತೀರ. ಅಂದರೆ ಇಲ್ಲಿ ಒಂದು ಪಾಠವನ್ನು ಕಲಿಯುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಈ ತಿಂಗಳು ನೀವು ಕೆಲವು ಜನರಿಂದ. ಒಂದಿಷ್ಟು ಹೊಸ ಅವಕಾಶಗಳು ಎದುರಿಗೆ ಬರ್ತಾ ಇದ್ದಾವೆ. ಅವುಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆ ಕೆಲವು ಪರಿಚಯಗಳು ಸಿಗುವ ಸಾಧ್ಯತೆ, ಕೆಲವೊಂದಿಷ್ಟು ಒಳ್ಳೆಯ ಜನರು ಪರಿಚಯ ಆಗ್ಬೋದು. ಹಾಗೆ ಏನಾದರೂ ಒಂದು ನಿಮ್ಮಿಂದ ಅನಿವಾರ್ಯವಾದ ಒಂದು ಉದ್ದೇಶವನ್ನು ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರನೂ ಕೆಲವು ಜನರು ನಿಮಗೆ ಪರಿಚಯ ಆಗ್ಬೋದು. ಎರಡನ್ನೂ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿಮ್ಮೊಳಗಿದೆ. ಯಾಕಂದರೆ ನೀವೀಗ ಗುರುವಿನ ಶರಣದಲ್ಲಿದ್ದೀರ. ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಇಗ್ನೋರ್ ಮಾಡಬೇಕು ಅನ್ನೋದನ್ನು ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನೀವೀಗ ತಿಳಿದಿದ್ದೀರ. ಅದರ ಆಧಾರದ ಮೇಲೆ ಆ ಪರಿಚಯವನ್ನು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ತೊಗೊಳ್ಬೋದು, ಇಲ್ಲಾಂದರೆ ಅದನ್ನು ಇಗ್ನೋರ್ ಕೂಡ ಮಾಡಬಹುದು, ಅವರಿಗೆ ಅರ್ಥ ಆಗದ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರು. ನಿಂತಿದ್ದ ಕೆಲವು ಕೆಲಸಗಳು ಈ ತಿಂಗಳಲ್ಲಿ ನಿಮಗೆ ನಿಧಾನವಾಗಿ ಮುಂದುವರೆದು ಒಂದಿಷ್ಟು 99% ಒಂದು ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯ ಇದೇ ಆಗಿದೆ ನಿಮ್ಮದು. ನಿಮ್ಮ ಒಂದು ಮನಸ್ಸಲ್ಲಿ ಈಗ ಒಂದು ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಸಂಕಲ್ಪ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಅಂದರೆ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು, ಒಂದು ಪಾಸಿಟಿವ್ ಆಗಿ ನಿಂತಿದ್ದಾವೆ. ಹಿಂದೆ ಅವುಗಳನ್ನು ಗಾಳಿಗೆ ತೂರುವ ಹಾಗೆ ನೋಡ್ತಾ ಇದ್ರಿ, ಈಗ ಹಾಗಲ್ಲ. ಅವುಗಳು ನಿಮ್ಮ ಜೀವನದಲ್ಲಿ ಹೆಚ್ಚು ಮಹತ್ವ ಕೊಡ್ತಾ ಇದ್ದೀರಾ ನೀವು ಅವಕ್ಕೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನಿಮ್ಮ ಜೀವನದಲ್ಲಿ ನೀವು ಓಡ್ತಾನೇ ಇದ್ದೀರಾ, ಇಲ್ಲ ಅಂತಲ್ಲ, ಮಕ್ಕಳು, ಸಂಸಾರ, ಕೆಲಸ ಅಂತ ಹೇಳಿ. ಆದರೆ ನಿಮಗೋಸ್ಕರನೂ ಒಂದಿಷ್ಟು ಇಂಥ ಒಂದು ವಿಚಾರಗಳಿಗೆ ಸಮಯ ಕೊಡ್ತಾ ಇದ್ದೀರಾ. ಅಂದರೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಒಂದಿಷ್ಟು ಮೌಲ್ಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಓಡ್ತಾನೇ ಇದ್ದೀರಾ, ಆದರೆ ನಿಮಗೋಸ್ಕರನೂ ಇಲ್ಲಿ ಪುಣ್ಯವನ್ನು ಕೂಡ್ತಾ ಇದ್ದೀರಾ. ನಿಮ್ಮ ಪರಿಶ್ರಮಕ್ಕೆ ಒಂದಿಷ್ಟು ಫಲ ಸಿಗುವ ಸಮಯ ಅಂತ ಹೇಳಿ ಕಾಣಿಸ್ತಿದೆ. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಜವಾಬ್ದಾರಿಗಳು, ಕುಟುಂಬದ ವಿಷಯಗಳು ಅಥವಾ ಒಂದಿಷ್ಟು ಕೆಲಸದಲ್ಲಿ ಒತ್ತಡ ನಿಮ್ಮ ಮನಸ್ಸನ್ನು ದಣಿಸಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದರೂ ನಿಮ್ಮ ದೃಢತೆ ನಿಮ್ಮ ದೊಡ್ಡ ಶಕ್ತಿಯ ರೂಪದಲ್ಲಿ ಹೊರಹೊಮ್ಮಿದೆ. ಖಂಡಿತ ಒಳ್ಳೆಯ ಬೆಳವಣಿಗೆ ನಿಮ್ಮಲ್ಲೇ ನೀವು ಕಂಡುಕೊಂಡಿದ್ದೀರ. ಅಂದರೆ ಸೋತರೂ ಕೂಡ ನಾನು ಸೋಲ್ಬಾರ್ದು ಅನ್ನೋ ರೀತಿಯಲ್ಲಿ ಮತ್ತೊಂದು ದೃಢ ಹೆಜ್ಜೆ ಇಟ್ಟು ಮುಂದುವರೆದಿದ್ದೀರಾ. ಅದಕ್ಕೆ ಫಲ ಸಿಗ್ತಾ ಇದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬ ಶಿಸ್ತು ಬಂದಿದೆ. ಈಗ ತಾಳ್ಮೆ ಮತ್ತು ಜವಾಬ್ದಾರಿತನ ಹೆಚ್ಚು ಕಾಣಿಸ್ತಾ ಇದೆ. ಆದರೆ ಕೆಲವೊಮ್ಮೆ ಭಾವನೆಗಳನ್ನು ಒಳಗೆ ಇಟ್ಕೊಳ್ತಾ ಇರೋದ್ರಿಂದ ಒಂಟಿತನ ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ನಿಸ್ತದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗಳೊಂದಿಗೆ ನೀವು ಮುಕ್ತವಾಗಿ ಮಾತನಾಡಬಹುದು, ಆದರೆ ಸ್ವಲ್ಪ ಯೋಚಿಸಿ, ನಂಬಿಕೆ ಇರಬೇಕು ಅವ್ರ ಬಗ್ಗೆ ನಿಮಗೆ, ಅಂಥವ್ರ ಹತ್ರ ಮಾತ್ರ ಮಾತನಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಎಚ್ಚರಿಕೆ ಸಿಗ್ತಾ ಇದೆ. ಹಾಗೆ ಒಂದು ವೃತ್ತಿ ಅಥವಾ ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ತುಂಬ ಕಾಣಿಸ್ತಾ ಇದೆ. ಇಲ್ಲಿ ಕುಟುಂಬದಲ್ಲಿ ಸಮಾಧಾನಕರ ಬದಲಾವಣೆಗಳು ಆಗ್ತವೆ. ಕೆಲವೊಂದು ವಿಚಾರಗಳಲ್ಲಿ ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳು ಸಿಗುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಎಲ್ಲ ಹೊಣೆಗಾರಿಕೆಯನ್ನು ಒಬ್ಬರೇ ಹೊರುವ ಪ್ರಯತ್ನ ಅಂತೂ ಮಾಡೋಕ್ಕೆ ಹೋಗಲೇಬೇಡಿ. ಸಹಾಯ ಕೇಳುವುದು ದೌರ್ಬಲ್ಯವಲ್ಲ, ಅದು ಅವರ ಮೌಲ್ಯವನ್ನು, ಅವರ ಜವಾಬ್ದಾರಿಯನ್ನು, ಅವರ ಕರ್ತವ್ಯವನ್ನು ಅವರಿಗೆ ತಿಳಿಸೋದಾಗಿರುತ್ತೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ನೀವು ಎಲ್ಲರ ಜವಾಬ್ದಾರಿ ನಾನೇ ತಗೊಳ್ತೀನಿ ಅನ್ನೋದಕ್ಕಿಂತ ಅವರವರ ಹೊಣೆಗಾರಿಕೆಯನ್ನು ಅವ್ರಿಗೆ ಕಲಿಸೋದು ಬಹಳ ಒಳ್ಳೆಯದು. ಇದು ಒಂದು ಶಿಸ್ತಿನ ಪಾಠ, ಅದನ್ನು ಅವ್ರಿಗೆ ಕಲಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು, ಗಂಡ ಹೆಂಡತಿ ಯಾವುದೇ ರೀತಿ ಒಂದು ಸಂಬಂಧಕ್ಕೆ ಅನ್ವಯಿಸ್ತಾ ಇದೆ ಇದು. ನೀವು ಇಲ್ಲಿ ಯಾವುದೇ ರೀತಿ ಶತ್ರುತ್ವ ಬೇಡ, ಅವ್ರ ಪಾಡಿಗೆ ಅವರಿರಲಿ, ನಮ್ಮ ಪಾಡಿಗೆ ನಾವಿರೋಣ ಅನ್ನೋ ರೀತಿಯಲ್ಲಿ ನೀವು ಬಯಸ್ತಾ ಇದ್ದೀರಾ. ಆದರೆ ಇಲ್ಲಿ ನಿಮಗೆ ನಿಮ್ಮ ಶತ್ರುಗಳ ಕಾಟ ತುಂಬಾ ಜಾಸ್ತಿ ಆಗಿದೆ. ಅಂದರೆ ಅವರು ನಿಮಗೆ ತಿಳಿಯದಂತೆ ಒಂದಿಷ್ಟು ಪ್ರಯೋಗಗಳನ್ನು ನಿಮಗೆ ಮಾಡ್ತಾನೆ ಇರ್ತಾರೆ. ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಿಮ್ಮದೇ ಆದ ಒಂದಿಷ್ಟು ಕಷ್ಟ, ದುಃಖ, ಸಮಸ್ಯೆಗಳಲ್ಲಿ ನೀವು ಮುಳುಗಿರ್ತೀರ. ಅಂಥ ಸಮಯದಲ್ಲಿ ಅವರೂ ಕೂಡ ಕೆಲವೊಂದಿಷ್ಟು ದ್ವೇಷದ ಮೂಲಕ, ಅಸೂಯೆಯ ಮೂಲಕ, ಇಲ್ಲ ನಿಮಗೆ ಒಂದು ಒಳ್ಳೆಯದಾಗಿದೆಯಲ್ಲ ಅದನ್ನು ಹದಗೆಡಿಸುವ ಮೂಲಕ ನಿಮ್ಮ ಮೇಲೆ ಒಂದಿಷ್ಟು ಏನೋ ಸಂಚನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನೀವು ಈ ಕಡೆ ಗಮನ ಹರಿಸಿರ್ತೀರ ನಿಮ್ಮದೇ ಆದ ಒಂದು ಕುಟುಂಬದಲ್ಲಿ, ಅವರು ಹೀಗೆ ಮಾಡ್ತಾರೆ ಅನ್ನೋದ್ರ ಕಡೆ ನಿಮ್ಗೆ ಗಮನ ಇರೋದಿಲ್ಲ. ಆಗ ಏನಾಗುತ್ತೆ, ಇಲ್ಲಿ ಒಂದಿಷ್ಟು ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ದೀರಿ. ಇಂಥ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ತುಂಬ ವೀಕ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಅವರ ನಕಾರಾತ್ಮಕ ಪ್ರಯೋಗ ನಿಮ್ಮ ಮೇಲೆ ಪರಿಣಾಮ ಬೀರಿದೆ. ಇದರಿಂದ ನಿಮಗೆ ಒಂದು ಆಯಾಸ ಆಗಿರ್ಬೋದು, ಒಂದಿಷ್ಟು ಕೆಲಸದಲ್ಲಿ ಅಡೆತಡೆ, ಇಲ್ಲ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ, ಇಲ್ಲ ನಿಮ್ಮ ಬಗ್ಗೆನೇ ನಿಮಗೊಂದಿಷ್ಟು ನೆಮ್ಮದಿ ಕಳೆದು ಹೋಗಿರೋ ವಿಚಾರ ಆಗಿರ್ಬೋದು ಕಾಣಿಸ್ತಾ ಇದೆ. ಆದರೆ ಇಲ್ಲಿ ದೈವಿಕ ಶಕ್ತಿ ನಿಮ್ಮ ಶತ್ರುವಿಗೆ ಕೊನೆಯ ಅವಕಾಶ ನೀಡಿದೆ. ನಿಮ್ಮ ಮೇಲೆ ಯಾವುದೇ ರೀತಿ ದುಷ್ಟ ಪ್ರಯೋಗ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರ ಮನಸ್ಸಿಗೆ ಅದು ತಿಳಿಯುವ ಹಾಗೆ ತಿಳಿಸಿ ಹೇಳಿ ತಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ಕೊಡ್ತಾ ಇದ್ರು ಬಾಬಾ. ಆದರೆ ಅವರು ಅವಕಾಶವನ್ನು ತಿದ್ಕೊಳ್ಳಲಿಲ್ಲ. ಹಾಗಾಗಿ ಈಗ ಇಲ್ಲಿ ಗುರುವಿನ ದೃಷ್ಟಿ ಅವರ ಮೇಲೆ ಬಿದ್ದಿದೆ. ಅಂದರೆ ಗುರುವಿನ ದೃಷ್ಟಿ ಅದು ಕರುಣೆ, ದಯೆ, ಪ್ರೇಮದ ಮೂಲಕ ಬಿದ್ದರೆ ಅದು ಬೇರೆ ಪರಿವರ್ತನೆ. ಗುರುವಿನ ವಕ್ರ ದೃಷ್ಟಿ ಬಿದ್ದರೆ ಅವರ ಜೀವನದಲ್ಲಿ ಎಲ್ಲವೂ ಕೂಡ
ವಕ್ರವಾಗೇ ಇರುತ್ತೆ. ಅಂದರೆ ಅವ್ರು ಏನು ಅಂದ್ಕೊಳ್ತಾರೋ ಅದೆಲ್ಲದೂ ಉಲ್ಟಾ ಆಗ್ಲಿಕ್ಕೆ ಶುರುವಾಗುತ್ತೆ ಅವರಿಗೆ. ಹಾಗಾಗಿ ಅಂದರೆ ನಿಮಗೆ ಕೆಟ್ಟದ್ದು ಬಯಸ್ತಾ ಇದ್ದೀರಾ, ಇಲ್ಲ ನಿಮ್ಮ ಮೇಲೆ ಏನೋ ಒಂದು ಕೆಟ್ಟ ಪರಿಣಾಮ ಬೀರ್ತಿದ್ರೋ ಅದು ಅವ್ರ ಜೀವನದಲ್ಲಿ ನಡೆಯುತ್ತೆ. ನಿಮಗೆ ಮೋಸ ಮಾಡಬೇಕು ಅಂತಾರೆ, ಅವ್ರಿಗೆ ಮೋಸ ಆಗುತ್ತೆ. ಈ ರೀತಿ ನಿಮಗೇನೋ ಅನಾರೋಗ್ಯದ ಒಂದು ಕೆಟ್ಟ ಪ್ರಭಾವವನ್ನು ಬೀರಬೇಕು ಅಂತ ಬಯಸಿದರೆ ಅವರ ಅನಾರೋಗ್ಯ ಹದಗೆಡುತ್ತೆ. ಈ ರೀತಿಯಾಗಿ ನಿಮ್ಮ ಮಕ್ಕಳು ಹಾಳಾಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂದರೆ ಅವರ ಮಕ್ಕಳಲ್ಲಿ ಆ ಪರಿವರ್ತನೆಯನ್ನು ಅವರು ಕಾಣ್ತಾರೆ. ಆ ರೀತಿ ಬರ್ತಾ ಇದೆ. ಹಾಗಾಗಿ ಅಂದರೆ ನಿಮ್ಮ ಶತ್ರುಗಳ ಮೇಲೆ ಈಗ ವಕ್ರ ದೃಷ್ಟಿ ಗುರುವಿನದ್ದು ಬಿದ್ದಿದೆ. ನೀವು ಅದರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ನೀವು ಮುಂದೆ ಹೋಗಿ. ಬಾಬಾ ಕೆಲವರ ಎನರ್ಜಿ ಪ್ರಕಾರ ತುಂಬ ಅವರಿಗೆ ಸಹಾಯ ಮಾಡಿದರು. ಇನ್ನೇನು ಕೊನೆ, ನನಗೇನೋ ದಾರಿನೇ ಇಲ್ಲ ಅಂತೇಳಿ ಅಂದ್ಕೊಂಡು ಕೂತಿದ್ರಿ ಅಳ್ತಾ ಯಾವುದೋ ರೂಪದಲ್ಲಿ ಬಾಬಾ ಬಂದು ಭರವಸೆ ಕೊಟ್ಟರು. ಆ ಭರವಸೆಯ ಮೂಲಕ ಪರಿಹಾರನೂ ಕೊಟ್ಟರು. ಈಗ ಇವತ್ತಿನ ದಿನ ಸಂತೋಷವಾಗಿದ್ದೀರಾ. ಅಂದರೆ 4 ದಿನದ ಹಿಂದೆ ಇದ್ದ ದುಃಖ, ಒಂದು ಸಮಸ್ಯೆ ಈ ದಿನ ಇಲ್ಲ. ಇದನ್ನೇ ಅರ್ಥ ಮಾಡಿಸ್ತಾ ಇರೋದು ಬಾಬಾ. ಯಾವುದೂ ಕೂಡ ಸ್ಥಿರ ಅಲ್ಲ. ಇಲ್ಲಿ ಖಂಡಿತ ಪರಿವರ್ತನೆ ಸಿಗುತ್ತೆ. ದುಡುಕಿನ ನಿರ್ಧಾರ ಮಾಡಬೇಡ, ನಿನ್ನ ಮೇಲೆ ಭರವಸೆ ಕಳ್ಕೊಬೇಡ, ಮುಂದೆ ಹೋಗು. ಕೆಟ್ಟವರನ್ನೇ ನಾನು ಇಲ್ಲಿ ರಕ್ಷಣೆ ಮಾಡ್ತಾ ಇದ್ದೀನಿ, ಅವರಿಗೂ ಇಲ್ಲಿ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅಂದರೆ ಇಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರಲ್ವ. ಕೆಟ್ಟವರಿಗೂ ಗಾಳಿ ಸಿಗ್ತಾ ಇದೆ, ಬೆಳಕು ಸಿಗ್ತಾ ಇದೆ, ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಗಾಳಿ, ನೀರು ಎಲ್ಲ ಸಿಗ್ತಾ ಇದೆ. ಅಂದರೆ ಅಂದಮೇಲೆ ನೀನು ನನ್ನ ಶರಣದಲ್ಲಿದೆಯಾ, ನಿನಗಿನ್ನೂ ಹೆಚ್ಚೇ ಸಿಗಬೇಕಲ್ಲ ಸೌಲಭ್ಯ, ಅದು ಸಿಗತ್ತೆ. ನಿನ್ನ ನಂಬಿಕೆ ಯಾವಾಗ ದೃಢವಾಗಿರುತ್ತೋ ಆಗ, ನಿನ್ನ ಮೇಲೆ ನಿನಗೆ ಯಾವಾಗ ವಿಶ್ವಾಸ ಇರುತ್ತೋ ಆವಾಗ, ನೀನು ಯಾವಾಗ ಈ ಪ್ರಕೃತಿಯ ಎನರ್ಜಿಗೆ ಕನೆಕ್ಟ್ ಆಗ್ತೀಯೋ ಆ ಪ್ರಕೃತಿಯು ಕೂಡ ನಿನ್ನನ್ನು ಸಂಪರ್ಕ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ಪಾಠ ಕಲಿಸ್ತಾ ಇದ್ದೀನಿ, ನನ್ನ ಶಿಕ್ಷಣ ಸಿಗ್ತಾ ಇದೆ, ನೀವು ನಿಜವಾಗ್ಲೂ ಅದೃಷ್ಟವಂತರು. ಖಂಡಿತ ನನ್ನ ಶಿಕ್ಷಣ ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅತ್ಯುನ್ನತವಾದ ಸ್ಥಾನಮಾನದಲ್ಲಿ ನಿಲ್ಲಿಸುತ್ತೆ ಮಕ್ಕಳೇ, ಹೆದರಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಹಕ್ಕು ಏನಿದೆಯೋ, ಯಾವುದ್ರ ಮೇಲಿದೆಯೋ ಅದು ನಿಮಗೆ ಖಂಡಿತ ಸಿಕ್ಕೇ ಸಿಗತ್ತೆ. ನಾನಿದ್ದೀನಿ ನಿಮ್ಮ ಜೊತೆಗೆ, ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಂತವಾಗಿ ಎಲ್ಲವನ್ನು ಸಂಭಾಳಿಸುವ ರೀತಿಲಿ ನನ್ನ ಪ್ರಾರ್ಥನೆಯೊಂದಿಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಲಿ. ಖಂಡಿತ ನಿಮ್ಮ ಹಕ್ಕು ನಿಮ್ಮದೇನಿದೆಯೋ ಅದು ದೊರಕಿಸಿಕೊಡುವ, ಹಿಂತಿರುಗಿ ನಿಮಗೆ ಕೊಡಿಸುವ ಜವಾಬ್ದಾರಿನ ನಾನು ತಗೊಂಡಿದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಕೆಲವೊಂದು ಸಾರಿ ನೀವು ಒಬ್ಬರೇ ಕೂತ್ಕೊಂಡು ಹೀಗೂ ಕೂಡ ನೋಟಿಸ್ ಮಾಡ್ತಾಯಿದ್ರೆ, ಈ ದಿನ ಪೂರ್ತಿ ಕಳೆದೋಯ್ತು ಆದರೂ ಕೂಡ ಯಾವ ಬದಲಾವಣೆನೂ ಆಗಲಿಲ್ಲ ಅಂತ ಹೇಳಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಕೂಡ ಒಂದೊಂದು ಸಾರಿ ಅದೇ ರೀತಿ ಒಂದು ನೆಗೆಟಿವ್ ಫೀಲ್ಸ್ ಒಂದಿಗೆ ಎದ್ದೇಳ್ತಾ ಇದ್ದೀರಾ. ಇಲ್ಲೇ ಮೊದಲನೇ ದಿನದ ಆರಂಭ ತಪ್ಪಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನೀವು ಯಾರನ್ನ ಭೇಟಿ ಆಗಬೇಕು ಯಾವುದೋ ಒಂದು ವಿಚಾರಕ್ಕೆ ಪರಿವರ್ತನೆಗೋಸ್ಕರ ಅಂತ ಹೇಳಿ ಬಯಸ್ತಾ ಇದ್ದೀರಾ ಅಂದರೆ ಅವರ ಭೇಟಿ ನಿಮಗೆ 6 ದಿನದ ಒಳಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ, ನನ್ನ ಇಚ್ಛೆ ಇದೆ, ಅವರನ್ನು ಭೇಟಿ ಮಾಡು, ಅಲ್ಲಿ ನಿನಗೆ ಕೆಲವೊಂದು ಸ್ಪಷ್ಟತೆ ಸಿಗುತ್ತೆ, ಅದರ ಆಧಾರದ ಮೇಲೆ ತೀರ್ಮಾನದಲ್ಲಿ ಮುಂದೆ ಹೋಗು ಅನ್ನೋ ರೀತಿಯಲ್ಲಿ. ಅಂದರೆ ನಿನಗೆ ಸಹಾಯ ಸಿಗುತ್ತೆ, ನೀನು ಆ ಸಹಾಯವನ್ನು ನನ್ನಿಂದ ಬಯಸ್ತಾ ಇದ್ದಿ, ನಾನು ನಿನಗೆ ಆ ಸಹಾಯವನ್ನು ಕೊಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಬಾಬಾರವರೇ ಸ್ವಯಂ ಬಂದು ಕೊಡೋಕ್ಕಾಗೋದಿಲ್ಲ, ನಿಮ್ಗೆ ಯಾರ ಅಗತ್ಯ ಇರುತ್ತೋ ಅವರ ಮೂಲಕ ನಿಮಗೆ ಸಹಾಯ ಕೊಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೂ ಅದು ಆಫೀಸಿನ ವಿಚಾರ ಆಗಿರ್ಬೋದು, ಅಲ್ಲೇನೋ ತೊಂದರೆ ಆಗಿತ್ತು, ಈ ರೀತಿಯಾಗಿ ವ್ಯವಹಾರದಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮಗೇನು ಸಮಸ್ಯೆ ಆಗಿತ್ತು, ಯಾರನ್ನು ಭೇಟಿ ಮಾಡಬೇಕು ಅಂಥೇಳಿ ಬಯಸ್ತಾ ಇದ್ರು, ಆ ಭೇಟಿ 6 ದಿನದ ಒಳಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಮ್ಯಾನಿಫೆಸ್ಟ್ ಮಾಡಿ ಬಾಬಾರವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಹಾಗೆ ಇಲ್ಲಿ ಕೆಲವರ ಪ್ರಸ್ತುತ ಎನರ್ಜಿಗೆ ಒಂದು ಪ್ರಾಜೆಕ್ಟ್ ವಿಚಾರದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹೊರಗೂ ಬರೋಕ್ಕಾಗ್ತಾ ಇಲ್ಲ, ಅದ್ರ ಒಳಗೂ ಕೂಡ ನಿಮಗೆ ನಿಲ್ಲಕ್ಕಾಗ್ತಾಯಿಲ್ಲ. ಯಾಕಂದರೆ ಅಲ್ಲಿ ಬೇರೆಯವರು ಬೇರೆ ರೀತಿಯಲ್ಲಿ ಒಂದು ಯೋಜನೆ ಹೇಳ್ತಾ ಇದ್ದಾರೆ, ಆದರೆ ನಿಮ್ಮ ಯೋಜನೆ ಸರಿ ಇದೆ. ಇಲ್ಲಿ ನೀವು ಪ್ರಾಫಿಟ್ ತುಂಬ ಹೆಚ್ಚಾಗೋದನ್ನು ನೋಡ್ತಾ ಇದ್ದಾರೆ, ಅವರು ಅದರಲ್ಲಿ ತೊಗೊಳ್ಳೋದನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಜಾಸ್ತಿ ಬೇಕು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಆದರೆ ಇದನ್ನು ನೀವು ಗುರುವಿನ ಪಾದಗಳಲ್ಲಿ ಸರೆಂಡರ್ ಮಾಡಿಬಿಟ್ಟಿದ್ದೀರಿ. ಯಾಕಂದರೆ ಇದರ ಅಗತ್ಯ ನಿಮಗಿದೆ. ಖಂಡಿತ ಇಲ್ಲಿ ಗುರುವು ಅದಕ್ಕೊಂದು ಪೂರ್ವ ಸಿದ್ಧತೆಯ ಅನುಸಾರವಾಗಿ ಒಂದು ಯೋಜನೆ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಯಾವ ವಿಚಾರದಲ್ಲಿ ಒಂದು ಬ್ರೇಕಪ್ ಆಗಿತ್ತಲ್ಲ ನಿಮಗೂ ಮತ್ತು ಅವರಿಗೂ, ಆ ವಿಚಾರದಲ್ಲಿ ಸ್ವಲ್ಪ ನೀವು ತೀರ್ಮಾನವನ್ನು ಬದಲಾಯಿಸ್ಕೊಂಡಿದ್ದೀರಾ. ಅಂದರೆ ಇನ್ನೊಂದು ಸ್ವಲ್ಪ ಸಮಯ ಕೊಡೋಣ ಅಂಥೇಳಿ ನೀವು ಅಂದ್ಕೊಂಡಿರ್ಬೋದು. ಖಂಡಿತ ನೀವು ಸಮಯ ಕೊಡೋದು ತಪ್ಪು ಅಂತ ಬರ್ತಾ ಇಲ್ಲ ಇಲ್ಲಿ, ಆದರೆ ನಿಮ್ಮನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ಸಮಯ ಕೊಡಿ. ಪೂರ್ಣವಾಗಿ ಅವ್ರ ಮೇಲೆ ಅವಲಂಬಿತ ಆಗೋದು ಬೇಡ, ಆ ನಿರ್ಧಾರ ತಪ್ಪಾಗಿರುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ನೀವೊಂದು ಕುಟುಂಬದಲ್ಲಿದ್ದೀರಾ, ಎಲ್ಲರ ಜೊತೆನೂ ಇದ್ದೀರಾ, ಆದರೆ ಯಾರ ಜೊತೆನೂ ನಾನಿಲ್ಲ, ಒಂಟಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಅನುಭವ ಒಳಗಿಂದೊಳಗೆ ನಿಮ್ಮನ್ನು ಕಾಡ್ತಾ ಇದೆ. ಭೌತಿಕವಾಗಿ ನೀವು ಅವ್ರ ಜೊತೆ ಕಾಣಿಸ್ಕೊಂಡ್ರೂ ಕೂಡ ಒಳಗೊಳಗೆ ನೀವು ಒಂಟಿಯಾಗಿ ಇರ್ತೀರಾ, ಒಂಟಿಯಾಗಿ ಮಾತನಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಿದೆ. ಅಂದರೆ ನೀವು ಆ ಒಂದು
ಏನು ಸಿಕ್ಕಿದೆಯಲ್ಲ ಆ ಸಂಬಂಧದಿಂದ ತೃಪ್ತರಾಗಿಲ್ಲ. ಅಂದರೆ ಅಲ್ಲಿ ನಿಮಗೆ ತುಂಬ ಭಿನ್ನಾಭಿಪ್ರಾಯಗಳೇ ಹೆಚ್ಚಾಗಿ ಕಾಣಿಸ್ತದೆ. ಅಂದರೆ ನಿಮಗೊಂದು ಅಲ್ಲಿ ಸಂತೃಪ್ತಿ ಇಲ್ಲ. ಸಂತೃಪ್ತಿ ಅಂದ ತಕ್ಷಣ ಸುಖ ಇಲ್ಲ ಅಂದರೆ ತುಂಬ ಸಂಪತ್ತೇ ಇರಬೇಕು ಅಂತಲ್ಲ. ಅಲ್ಲಿ ನಿಮಗೆ ಅವರಿಂದ ಒಂದು ಕಾಳಜಿ, ಪ್ರೇಮ, ನೀವು ಬಯಸ್ತಾ ಇರುವ ಭಾವನಾತ್ಮಕವಾದ ಒಂದು ಸಂಪರ್ಕ ಸಿಗ್ತಿಲ್ಲ. ಇದರಿಂದ ನಿಮ್ಮ ಮನಸ್ಸು ನೊಂದಿದೆ. ಅಂದರೆ ಇದು ಗಂಡ ಹೆಂಡತಿಯ ಸಂಬಂಧಕ್ಕೆ ಬರ್ಬೋದು ಅನ್ನೋ ರೀತಿಯಲ್ಲೇ ಕಾಣಿಸ್ತಿದೆ. ಕೆಲವರ ಒಂದು ಆಲೋಚನೆ ಇದೇ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಈ ಜಗತ್ತಿನ ಜೊತೆ ಇರುವ ಸಂಪರ್ಕ ನಿಮಗೆ ಭಾವನಾತ್ಮಕವಾಗಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಈಗಂತೂ ನೀವು ಹೇಗೆ ಆಗ್ಬಿಟ್ಟಿದ್ದೀರಿ ಅಂದರೆ ಯಾವುದೇ ರೀತಿ ವಾದ ವಿವಾದ ಬೇಡ, ವ್ಯರ್ಥ ಮಾತುಕತೆ ಬೇಡ, ನೆಗೆಟಿವ್ ಜನರ ಮಾತು ಬೇಡ, ಕೇಳಿಸ್ಕೊಳ್ಳೋದು ಬೇಡ, ನಾನೇನು ಹೇಳೋದು ಬೇಡ ಅನ್ನೋ ರೀತಿಲಿ ನೀವೀಗ ಅಂಥ ಒಂದಿಷ್ಟು ವಿಚಾರಗಳಿಂದ ದೂರ ಉಳಿದಿದ್ದೀರ. ಈಗ ನಿಮ್ಮನ್ನು ನೀವು ಜಾಸ್ತಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀರ. ಇದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರ. ಒಟ್ಟಾರೆಯಾಗಿ ಎಲ್ಲೋ ಒಂದು ರೀತಿಲಿ ಒಂದು ಅಹಂಕಾರ ಆಗಿರ್ಬೋದು, ಅಹಂ ಆಗಿರ್ಬೋದು, ಹಾಗೆ ತೋರಿಸ್ಕೊಳ್ಳೋ ಭಾವ ಆಗಿರ್ಬೋದು. ಅಂದರೆ ಒಂದು ಏನೋ ಹೇಳ್ತಾರಲ್ಲ ಸ್ಟೇಟಸ್ ಅನ್ನೋದು, ಅದನ್ನು ತೋರಿಸ್ಕೊಳ್ಳೇ ಬೇಕು ಅಂತ ಏನಿಲ್ಲ. ಭಗವಂತನ ಮುಂದೆ ನಾವು ಇರಬೇಕೇ ವಿನಃ ತೋರಿಸ್ಕೊಳ್ಳೋ ವಿಚಾರದಲ್ಲಿ ನಾವು ಮುಂದುವರಿಬಾರ್ದು ಅನ್ನೋ ರೀತಿಲಿ ಈಗ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಬದುಕ್ತಾ ಇದ್ದೀರಿ. ಯಾಕಂದರೆ ಕಷ್ಟ, ದುಃಖ, ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯ ಮನೆಯಲ್ಲಿ ಆಗ್ತಾ ಇರುವ ಒಂದಿಷ್ಟು ಪರಿವರ್ತನೆಗಳು ನಿಮ್ಮನ್ನು ಈ ಮಟ್ಟಕ್ಕೆ ಪರಿವರ್ತನೆ ತಂದಿದ್ದು ಅಲ್ವಾ. ಅವುಗಳಿಗೆಲ್ಲರಿಗೂ ನೀವು ಕೃತಜ್ಞತೆ ಹೇಳಲೇಬೇಕು. ಇಲ್ಲಾಂದರೆ ಇಷ್ಟು ಬದಲಾಗ್ತಿದ್ರ ನೀವು? ಇಲ್ಲ ತಾನೇ. ಒಂದು ನಿಮ್ಮ ಮಗಳಿಗೆ ಏನೋ ಸಮಸ್ಯೆ ಬಂತು, ಮಗನಿಗೆ ಏನೋ ಸಮಸ್ಯೆ ಬಂತು. ಈಗ ನೀವು ಬೇರೆಯವ್ರ ಬಗ್ಗೆ ಆ ಒಂದು ಯಾವುದೇ ರೀತಿ ಚಿಂತೆ ಮಾಡೋಷ್ಟು ಸಮಯ ಇಲ್ಲ. ಇದನ್ನು ಸುಧಾರಿಸ್ಕೊಳ್ಬೇಕು. ಈ ಕಷ್ಟ ಬಂದಿದ್ದಕ್ಕೆ ತಾನೇ ಬೇರೆಯವರ ಒಂದು ಬಗ್ಗೆ ಮಾತನಾಡೋದಾಗಿರ್ಬೋದು, ಏನೋ ಮಾಡೋದಾಗಿರ್ಬೋದು ತಪ್ಪು ಅಂತ ತಿಳ್ಕೊಂಡು ನಿಮ್ಮನ್ನು ನೀವು ತಿದ್ಕೊಂಡು ಇಲ್ಲಿಗೆ ಬಂದಿದ್ದು. ಒಟ್ಟಾರೆಯಾಗಿ ಅದು ಪಾಠನೇ ತಾನೇ. ಇದೇ ಪಾಠವನ್ನು ಕಲಿಸುತ್ತೆ ಕರ್ಮ. ಅಂದರೆ ನೀನು ಮುಂದೆ ಹೋಗೋದ್ರ ಕಡೆ ಗಮನ ಕೊಡು. ನಿನ್ನ ಜೀವನದಲ್ಲಿ ನಿನ್ನ ಒಂದು ಆತ್ಮದ ಉದ್ದೇಶ ಏನಿದೆ ಅದನ್ನು ಪೂರ್ಣಗೊಳಿಸ್ಕೊಡೋದ್ರ ಕಡೆ ಗಮನ ಕೊಡು. ಅದು ಬಿಟ್ಟು ವಿನಾಕಾರಣ ಅವ್ರಿವ್ರ ಬಗ್ಗೆ ಯೋಚಿಸ್ತಾ ಇದೆಯಾ, ಮಾತಾಡ್ತಾ ಇದೆಯಾ, ಅದು ತಪ್ಪು, ನೀನು ಮುಂದೆ ಹೋಗು ಅನ್ನೋ ರೀತಿಲಿ ಹೇಳುತ್ತೆ. ಅದು ಆವಾಗ ನೀವು ಕೇಳದೇ ಇದ್ದಾಗ, ನಾವೆಲ್ಲರೂ ಆಗಲಿ ಮನುಷ್ಯ ಭೌತಿಕವಾಗಿ ಮೋಹಕ್ಕೆ ಒಳಗಾಗಿರ್ತಾನೆ. ಅಂದರೆ ನಮ್ಮ ಬಗ್ಗೆ ಇರೋ ವಿಚಾರಕ್ಕಿಂತ ಬೇರೆಯವ್ರ ಮನೆಯಲ್ಲಿ ಬೇರೆಯವ್ರ ಬಗ್ಗೆ ಏನು ನಡೀತಾ ಇರುತ್ತೆ ಜೀವನದಲ್ಲಿ ಅನ್ನೋದನ್ನು ನೋಡೋದೇ ಹೆಚ್ಚು ಇಷ್ಟಪಡ್ತಾರೆ. ಆದರೆ ಅವರ ಜೀವನದಲ್ಲಿ ಒಂದಿಷ್ಟು ಕಷ್ಟ, ದುಃಖ, ಸಮಸ್ಯೆಗಳು ಬಂದಾಗ ನಮಗೆ ಬೇರೆಯವ್ರ ಬಗ್ಗೆ ನೋಡೋಕ್ಕೆ ಸಮಯನೇ ಇರೋದಿಲ್ಲ. ಹಾಗೆ ಮಾಡುತ್ತೆ ಕರ್ಮ. ಯಾಕಂದರೆ ನಿನ್ನನ್ನು ನೀನು ತಿದ್ಕೋ. ನೀನು ಏನಿದೆಯೋ, ನಿನ್ನ ಆತ್ಮದ ಉದ್ದೇಶ ಏನಿದೆಯೋ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ನೀನು ಮುಂದೆ ಹೋಗಬೇಕು. ನೀನು ಇಲ್ಲೇ ಇವ್ರ ಬಗ್ಗೆ ಮಾತಾಡ್ತಾ ನಿಂತುಬಿಟ್ರೆ ಅದು ಅರ್ಧ ಬರ್ಧ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಕಷ್ಟ, ದುಃಖ, ಸಮಸ್ಯೆ, ಪ್ರಾರಬ್ಧ ಕರ್ಮದಲ್ಲಿ ಇರುವಂಥದ್ದನ್ನು ತಂದು ನಿಮ್ಮ ಎದುರಿಗಿಟ್ಟು ನಿಮ್ಮನ್ನು ತಿದ್ದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಇಲ್ಲಿ ಗುರು ಹೇಳೋದು ಕರ್ಮ ಅನ್ನೋದು ಶಿಕ್ಷೆ ಅಲ್ಲ, ಅದು ಒಂದು ಗುರುವಿನ ರೀತಿ ಅರಿವು ಮೂಡಿಸೋ ಒಂದು ಪಾಠ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನೀವೇನು ಅಂದ್ಕೊಂಡಿದ್ರೆ ಓದಿನ ವಿಚಾರದಲ್ಲಿ ಅಲ್ಲಿ ಹೋಗುವ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಬಂದರೂ ಕೂಡ ಗುರುವಿನ ಬಲ ಇರೋದ್ರಿಂದ ಖಂಡಿತ ಅದು ಸಾಧ್ಯವಾಗುತ್ತೆ. ಸ್ವಲ್ಪ ಬೆನ್ನುವಾಗಿರ್ಬೋದು, ಇಲ್ಲ ಅಂದರೆ ಒಂದಿಷ್ಟು ಕಾಲು ಸೆಳೆತ, ಇಂತಹ ಒಂದು ಅನುಭವಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ. ಇಲ್ಲಿ ನಿಮಗೊಂದು ಸ್ವಲ್ಪ ಹೀಲಿಂಗ್ ಅವಶ್ಯಕತೆ ಇದೆ. ಧ್ಯಾನ ಮಾಡಿ, ಹಾಗೆ ಉಪ್ಪು ನೀರಲ್ಲಿ ಸ್ವಲ್ಪ ಸ್ನಾನ ಮಾಡಿ. ಅಂದರೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ. ಖಂಡಿತ ನೀವು ಹೀಲ್ ಆಗ್ತೀರ. ಅಂದರೆ ಸ್ವಲ್ಪ ಆಯಾಸ, ಸ್ವಲ್ಪ ಒಂದಿಷ್ಟು ದೃಷ್ಟಿ ಪ್ರಭಾವ ಕಡಿಮೆ ಆಗುತ್ತೆ. ಹಾಗೆ ಆರ್ಥಿಕವಾಗಿ ಒಂದಿಷ್ಟು ಪ್ರಾಬ್ಲಮ್ಸನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಒಂದಿಷ್ಟು ಕೆಂಪು ಬಣ್ಣದ ಹೂಗಳನ್ನು ಒಂದಿಷ್ಟು ಗಣಪತಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಿ. ಅದು ದಾಸವಾಳ ಹೂವಾಗಿರ್ಬೋದು, ಹಾಗೆ ದಾಳಿಂಬೆ ಹಣ್ಣನ್ನು ತೊಗೊಂಡೋಗಿ ಕೊಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಬಾಬಾರವರ ಮಂದಿರಕ್ಕೆ ಒಂದಿಷ್ಟು ಅರಿಶಿಣದ ಹುಡಿ ಆಗಿರ್ಬೋದು, ಅಂದರೆ ಪುಡಿ ಆಗಿರ್ಬೋದು, ಹಾಗೆ ಒಂದಿಷ್ಟು ಕಡಲೆಬೇಳೆಯ ದಾನ ಮಾಡಿ. ಈ ವಾರದಲ್ಲಿ ಖಂಡಿತ ನಿಮ್ಮ ಒಂದಿಷ್ಟು ಅಡೆತಡೆಗಳು ನಿವಾರಣೆ ಆಗುತ್ತದೆ. ಒಂದು ವಿವಾಹದ ಒಂದು ವಿಚಾರದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಆ ಒಂದು ವಿಚಾರಗಳು ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿಗೆ ನಿಮ್ಮ ಮನಸ್ಥಿತಿ ಹೇಗೆ ಸ್ಪಂದಿಸ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ಉತ್ತರ ನಿಮಗೆ ಗುರುವಿನಿಂದ ಸಿಕ್ಕಿದೆ ಅಂತಲೇ ಅಂದ್ಕೊಳ್ತೀನಿ. ಒಟ್ಟಾರೆಯಾಗಿ ಗುರುವಿನ ಆಶೀರ್ವಾದ, ರಕ್ಷಣೆ ನಿಮ್ಮ ಮೇಲಿದೆ. ಅವರ ಉದಿಯ ಧಾರಣೆ ಸೇವನೆ ಮಾಡ್ತಾಯಿದ್ದೀರಾ, ಸಚ್ಚರಿತ್ರೆ ಪಾರಾಯಣ ಮಾಡ್ತಿದ್ದೀರಾ. ಇವೆಲ್ಲವೂ ಕೂಡ ನಿಮ್ಮನ್ನು ಹೀಲ್ ಮಾಡ್ತಾಯಿದ್ದೀವಿ, ದೋಷರಹಿತರನ್ನಾಗಿಸ್ತಾ ಇದ್ದೀವಿ. ನೀವು ಮುಂದಿನ ತೀರ್ಮಾನ ಹೇಗೆ ತಗೊಳ್ಬೇಕು, ಯಾವ ರೀತಿ ಪರಿವರ್ತನೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗುತ್ತೆ, ಎಲ್ಲದಕ್ಕೂ ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಗುರುವು ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಬಳಿ ನಾನು ಬಂದೇ ಬರ್ತೀನಿ. ನೀವು ಹೆದರೋ ಅವಶ್ಯಕತೆ ಇಲ್ಲ. ನನ್ನ ಸ್ಮರಣೆ ನೀವು ಎಲ್ಲಿಯವರೆಗೂ ಮಾಡ್ತಿರೋ ಆ ಸ್ಮರಣೆಯಲ್ಲೇ ನನ್ನ ಒಂದು ಸಹಾಯ ನಿಮಗೆ ಸಿಗ್ತಾ ಹೋಗುತ್ತೆ, ಉಪಸ್ಥಿತಿಯ ಅನುಸಾರವಾಗಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಿದ್ದಾರೆ. ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಹಾಗಾದರೆ ಎಲ್ಲರೂ ಸೇರಿ ಹೇಳಲ್ವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.